ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ ರಾಮುಲು ರಗಡ್ ರೆಡ್ಡಿ. ರೆಬೆಲ್ ರಾಮುಲು ಕೇಸರಿ ಕಿಚ್ಚು ಬಹಳ ಜೋರಾಗಿ ನಡೀತಾ ಇದೆ. ಬಿಜೆಪಿ ತಲೆಬೇನೆಯನ್ನ ಹೆಚ್ಚಿಸಿದೆ ಈ ಬಳ್ಳಾರಿ ಬೆಂಕಿ. ಬಿಜೆಪಿಯಲ್ಲಿ ಬಳ್ಳಾರಿ ಪಾಲಿಟಿಕ್ಸ್ ನಲ್ಲಿ ಆಗ್ತಾ ಇರುವಂತಹ ಗೊಂದಲ ಬಹಳ ದೊಡ್ಡ ತಲೆನೋವಿಗೆ ಕಾರಣವಾಗಿದೆ. ಬಳ್ಳಾರಿ ಬೆಂಕಿ ಬಿಜೆಪಿ ತಲೆಬೇನೆಯನ್ನ ಹೆಚ್ಚಿಸಿದೆ. ಬಿಜೆಪಿಗೆ ಗುಡ್ ಬೈ ಹೇಳ್ತಾರ ಶ್ರೀರಾಮುಲು. ರಾಮುಲು ಆರೋಪಕ್ಕೆ ರೆಡ್ಡಿ ಏನು ಹೇಳ್ತಾರೆ? ನೇರವಾಗಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹಳೆ ದೋಸ್ತಿಗಳು, ಒಂದು ಕಾಲದ ಆತ್ಮೀಯ ಸ್ನೇಹಿತರು, ಇವರಿಬ್ಬರ ನಡುವೆ ಈಗ ಕಿಚ್ಚು ಹೊತ್ತಿದ್ಯಾಕೆ? ಶ್ರೀರಾಮುಲು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಜನಾರ್ದನ ರೆಡ್ಡಿಯಿಂದ ಆಗಿತ್ತು ಅಂತ. ಶ್ರೀರಾಮುಲು ಆರೋಪಕ್ಕೆ ಜನಾರ್ದನ ರೆಡ್ಡಿ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ? ಮೊದಲೇ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಿರುಗಾಳಿ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದರ ನಡುವೆ ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ಗೊಂದಲ ಶುರುವಾಗಿದೆ. ರಾಜ್ಯ ಬಿಜೆಪಿಯ ಬಂಡಾಯದ ಜೊತೆಗೆ ಬಳ್ಳಾರಿ ರಾಜಕೀಯ ಕೂಡ ಗಡಗಡ ಅಂತಿದೆ. ಹಳೆ ದೋಸ್ತಿಗಳ ಮಧ್ಯೆ ಕಿಚ್ಚು ಜೋರಾಗಿ ಹೊತ್ತಿ ಉರಿತಾ ಇದೆ. ಒಂದು ಕಡೆ ರಗಡ್ ರೆಡ್ಡಿ, ಮತ್ತೊಂದು ಕಡೆ ರೆಬೆಲ್ ಶ್ರೀರಾಮುಲು. ಬಿಜೆಪಿಯ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ರಾಜ್ಯಕ್ಕೆ ಬಂದಂತಹ ರಾಜ್ಯ ಬಿಜೆಪಿ ಉಸ್ತುವಾರಿ ಶ್ರೀರಾಮುಲುಗೆ ಕೇಳಿದಂತ ಪ್ರಶ್ನೆ, ಸಂಡೂರು ಸೋಲೋದಕ್ಕೆ ನೀವೇ ಕಾರಣ ಅನ್ನೋದು ಬಹಳ ದೊಡ್ಡ ಕಿಚ್ಚಿಗೆ ಕಾರಣವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಬಿಜೆಪಿ ಬೆಂಕಿ ಆರತ್ತಾ ಮತ್ತಷ್ಟು ಹೆಚ್ಚಾಗತ್ತಾ? ಇದು ಈಗಿರುವಂತ ಕುತೂಹಲ. ಜನಾರ್ದನ ರೆಡ್ಡಿ ಅವರ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆಯಿಂದಲೂ ಅಬ್ಬರಿಸ್ತಾ ಇರುವಂತಹ ಶ್ರೀರಾಮುಲು ಮಾಡ್ತಾ ಇರುವಂತಹ ಆರೋಪಕ್ಕೆ ಜನಾರ್ದನ ರೆಡ್ಡಿ ಏನಂತ ಉತ್ತರ ಕೊಡ್ತಾರೆ? ಈಗಾಗಲೇ ಬಣ ರಾಜಕೀಯದಿಂದ ಬಿಜೆಪಿ ಸುಸ್ತಾಗಿದೆ. ಈಗ ರಾಮುಲು ಭಿನ್ನಮತ ಶಮನಕ್ಕೆ ನಾಯಕರು ಕಸರತ್ತು ನಡೆಸಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಕೇಸರಿ ನಾಯಕರು. ಕೆಲವೇ ಕ್ಷಣಗಳಲ್ಲಿ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಈ ಸುದ್ದಿಗೋಷ್ಠಿ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ. ಶ್ರೀರಾಮುಲು ತನ್ನ ಮನಸ್ಸಿನಲ್ಲಿ ಏನಿದೆ, ತನ್ನ ಸಿಟ್ಟು ಏನು ಅನ್ನೋದು, ಯಾರ ಮೇಲೆ ಅನ್ನೋದು ಈಗಾಗಲೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಇಷ್ಟು ದಿನ ಎದೆಯಲ್ಲಿದ್ದಂತಹ ಕಿಚ್ಚನ್ನ ಹೊರಗಡೆ ಹಾಕಿದ್ದಾರೆ ಶ್ರೀರಾಮುಲು. ಈ ಕಿಚ್ಚು ಯಾರ್ಯಾರನ್ನ ಸುಡುತ್ತೆ? ಜನಾರ್ದನ ರೆಡ್ಡಿ ಅವರ ಉತ್ತರ ಏನಿದಕ್ಕೆ? ಇನ್ನು ಉತ್ತರ ಕೊಟ್ಟಿಲ್ಲ ಜನಾರ್ದನ ರೆಡ್ಡಿ. ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ಅಗರ್ವಾಲ್ ಹೇಳಿದ್ದಕ್ಕೆ ರಾಜ್ಯ ಬಿಜೆಪಿ ಉಸ್ತುವಾರಿ ಸಿಟ್ಟಾದ್ರು ಶ್ರೀರಾಮುಲು. ಸಭೆಯಲ್ಲಿದ್ದಂತ ಒಂದಷ್ಟು ನಾಯಕರು ಶ್ರೀರಾಮುಲು ಬೆಂಬಲಕ್ಕೆ ನಿಂತರು ನಿಜ, ಆದ್ರೆ ಈ ಆರೋಪವನ್ನ ತೆಗೆದುಕೊಳ್ಳೋದಕ್ಕೆ ಶ್ರೀರಾಮುಲು ಸುತರಾಮ್ ತಯಾರಿರಲಿಲ್ಲ. ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ, ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ, ಪಕ್ಷ ಹೇಳಿದ್ದೆಲ್ಲ ಮಾಡಿದ್ದೀನಿ ಅಂದ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ನನ್ನ ಮೇಲೆ ಹಾಕೋದಕ್ಕೂ ಮೊದಲು ನನ್ನ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿತ್ತು. ಇದು ಯಾರೋ ಹೈಕಮಾಂಡ್ ನಾಯಕರ ಕಿವಿ ತುಂಬಿದ್ದು, ನನ್ನನ್ನ ಹಣಿಯೋದಕ್ಕೆ ಮಾಡಿರುವಂತಹ ಕೆಲಸ ಇದು ಅಂತ ಶ್ರೀರಾಮುಲು ಹೇಳ್ತಾರೆ. ಯಾರು ಅಂತ ಕೇಳಿದಾಗ ಶ್ರೀರಾಮುಲು ಅವರು ನೇರವಾಗಿ ಕೊಟ್ಟಂತ ಉತ್ತರ ಜನಾರ್ದನ ರೆಡ್ಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ಶ್ರೀರಾಮುಲು ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ರವಿ ಶಿವರಾಮ್, ಶ್ರೀರಾಮುಲು ಸಿಟ್ಟಲ್ಲಿದ್ದಾರೆ. ಸಿಟ್ಟಿಗೆ ಕಾರಣ ಏನು ಅನ್ನೋದನ್ನು ಬಾಯ್ಬಿಟ್ಟಿದ್ದಾರೆ. ಎದೆಯಲ್ಲಿದ್ದಂತ ಕಿಚ್ಚು ಈಗ ಹೊರಗಡೆ ಬಂದಿದೆ. ಬೈ ಎಲೆಕ್ಷನ್ ಮುಗಿದು ತುಂಬಾ ಟೈಮ್ ಆಗಿದೆ ನಿಜ, ಆದ್ರೆ ಮೊನ್ನೆ ಸಭೆಯಲ್ಲಿ ಅಗರ್ವಾಲ್ ಹೇಳಿದಂತ ಮಾತು ಸಿಟ್ಟು ನೆತ್ತಿಗೆರೋದಕ್ಕೆ ಕಾರಣ ಆಗಿದೆ. ಜನಾರ್ದನ್ ರೆಡ್ಡಿಯನ್ನ ನೇರವಾಗಿ ಬ್ಲೇಮ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಪಾಲಿಟಿಕ್ಸ್ ಯಾವ ಹಂತದಲ್ಲಿದೆ? ರೆಡ್ಡಿ ಅವರ ಉತ್ತರ ಬಹಳ ಕುತೂಹಲ ಇದೆ. ಶ್ವೇತಾ, ನಿಶ್ಚಿತವಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿಕೆಯನ್ನು ಕೊಡ್ತಾರೆ? ಯಾಕೆಂದರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಬಹಳ ಆಪ್ತರಾಗಿದ್ದರು, ಒಟ್ಟಿಗೆ ರಾಜಕಾರಣವನ್ನು ಮಾಡಿದರು. ಬಳ್ಳಾರಿಯಲ್ಲಿ ಬಿ ಜೆ ಪಿಯ ಕೋಟೆಯನ್ನು ಕಟ್ಟೋದಕ್ಕೆ ಇಬ್ಬರು ಕೂಡ ಕೆಲಸವನ್ನು ಮಾಡಿದಂಥವ್ರು. ಆದರೆ
ಯಾವಾಗ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗಿ ಮತ್ತೆ ಮರಳಿದರು, ನಂತರದಲ್ಲಿ ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಏನು ಕಲ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಸಂಡೂರಿನಲ್ಲಿ ಎದುರಾದಂಥ ಚುನಾವಣೆಯಲ್ಲಿ ಸೋಲಾಯಿತು. ಹೀಗಾಗಿ ಅವರ ನಡುವಿನ ರಾಜಕೀಯ ಸಂಬಂಧಗಳಿಗೆ ಉತ್ತಮವಾಗಿಲ್ಲ ಎನ್ನುವಂಥದ್ದನ್ನು ಸ್ವತಃ ಶ್ರೀರಾಮುಲು ಅವರೇ ಹೇಳಿದ್ದಾರೆ. ಹೀಗಾಗಿ ಇವತ್ತು ಶ್ರೀರಾಮುಲು ಅವರು ಮತ್ತೆ ಬಳ್ಳಾರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಆದರೆ ಬೆಂಗಳೂರಿನಲ್ಲಿರುವಂಥ ಜನಾರ್ದನ್ ರೆಡ್ಡಿ ಅವರು ಅದಕ್ಕೆ ಉತ್ತರವನ್ನು ಕೊಡ್ತಾರಾ? ಅವ್ರ ನಿವಾಸದಲ್ಲಿ ಅವರು ಇವತ್ತು ಇದ್ದಾರೆ, ಅವರು ಮಾಧ್ಯಮಗಳಿಗೆ ಮಾತನಾಡಬಹುದು ಎನ್ನುವಂಥ ಚರ್ಚೆಗಳು ಆಗ್ತಾ ಇದ್ದಾವೆ ಪಾರ್ಟಿಯಲ್ಲಿ. ಯಾಕೆಂದರೆ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಅದನ್ನು ಮಾತನಾಡಿ ಮತ್ತಷ್ಟು ಬಿಗಡಾಯಿಸೋದು ಬೇಡ ಆಳುವಂಥದ್ದು ಆದ ಚರ್ಚೆ. ಆದರೆ ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಮಾಡಿರುವಂಥ ಆರೋಪಗಳಿಗೆ ಉತ್ತರವನ್ನು ಕೊಟ್ಟು ಅದನ್ನು ಸರಿ ಮಾಡೋಣ, ಆರಂಭದಲ್ಲಿ ಅದನ್ನು ಸರಿ ಮಾಡೋಣ ಹೇಳುವಂಥ ಚರ್ಚೆಯು ಕೂಡ ಪಾರ್ಟಿ ವಲಯದಲ್ಲಿ ಆಗಿದ್ದಾವೆ. ಆದರೆ ಇದಕ್ಕೆ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಈ ಒಂದು ರಾಜಕೀಯ ಏನಿದೆ, ಪರಸ್ಪರ ಜಗಳಗಳಿಗೆ ಏನು ನಾಂದಿಯನ್ನು ಹಾಡಿದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ಒಂದು ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಬಳ್ಳಾರಿಯಲ್ಲಿ ಮೊನ್ನೆ ಸಂಡೂರಿನ ಚುನಾವಣೆಗೆ ಸೀಮಿತವಾಗಷ್ಟೇ ಯೋಚನೆ ಆಗಿರುವಂಥ ಬೆಳವಣಿಗೆಯೋ ಅಥವಾ ಶ್ರೀರಾಮುಲು ಅವರ ಮನಸ್ಸಲ್ಲಿ ಏನಾದರೂ ಬೇರೆ ಇದೆಯೋ? ಯಾಕೆಂದರೆ ಬಹಳ ದಿನಗಳಿಂದ ಅವ್ರ ಮೇಲೆ ಒಂದು ಚರ್ಚೆಗಳು ಬರ್ತಾ ಇದ್ವು. ಶ್ವೇತಾ, ಶ್ರೀರಾಮುಲು ಅವರು ಪಾರ್ಟಿಯಲ್ಲಿ ಇರೋದಿಲ್ಲ, ಅವರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ, ಈ ರೀತಿಯ ಚರ್ಚೆಗಳು ಕೂಡ ಇದ್ದಾವೆ. ಇದರ ಮಧ್ಯೆ ಶ್ರೀರಾಮುಲು ಅವರು ಕೂಡ BJPಯಲ್ಲಿರುವಂಥ ಅನೇಕ ಹಿರಿಯ ನಾಯಕರುಗಳಿಗೆ ಕೂಡ ಕರೆಯನ್ನು ಮಾಡಿದ್ದಾರೆ. ನಿನ್ನೆ ಕರೆಯನ್ನು ಮಾಡಿ ನನಗೆ ನೀವು ಸಹಾಯಕ್ಕೆ ಬರಬೇಕು, ನೀವು ನಮ್ಮ ಪರವಾಗಿ ಮಾತನಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಶ್ರೀರಾಮುಲು ಅವರಿಗೆ ಕೂಡ ಒಂದು ಕಂಡೀಷನನ್ನು ಹಿರಿಯ ನಾಯಕರು ಹಾಕಿದ್ದಾರೆ. ನೀವು ಕೇವಲ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಹೇಳುವಂಥದ್ದು ಫೈಟ್ ಆದರೆ ನಾವು ಯಾರು ಕೂಡ ಮಾತನಾಡೋದಿಲ್ಲ, ನೀವೇನು ನಿರ್ಧಾರ ಮಾಡ್ತಿರೋ ಮಾಡಿ, ಅಲ್ಲ ಕೇವಲ ಪಾರ್ಟಿ ಸಂಘಟನೆಗೆ ಸಂಬಂಧಪಟ್ಟಂತೆ ನಿಮಗಾಗಿರುವಂಥ ಬೇಸರಕ್ಕೆ ಸಂಬಂಧಪಟ್ಟಂತೆ ಆದರೆ ನಾವು ಮಾತಾಡ್ತೀವಿ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು ಎನ್ನುವಂಥ ಜಗಳದಲ್ಲಿ ನಾವು ಯಾರು ಕೂಡ ಭಾಗಿಯಾಗುವುದಿಲ್ಲ ಎನ್ನುವಂಥ ಮಾತುಗಳನ್ನು ಬಹಳ ನೇರವಾಗಿ ಕೆಲವು ಹಿರಿಯ ನಾಯಕರು ಶ್ರೀರಾಮುಲು ಅವರು ಹೇಳಿದ್ದಾರೆ. ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.